ನಮಸ್ಕಾರ ಸ್ನೇಹಿತರೆ. ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ಮಾತ್ರವಲ್ಲದೆ ಇಡೀ ಭಾರತೀಯ ಸಿನಿಮಾ ಪ್ರೇಕ್ಷಕರು ಬಹಳ ದಿನಗಳಿಂದ ಕಾಯುತ್ತಿದ್ದ ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ ಸಿನಿಮಾದ ಬಿಡುಗಡೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೆಯುತ್ತಿದೆ. ಹಾಗಾದರೆ ಟಾಕ್ಸಿಕ್ ಸಿನಿಮಾ ಏನಿದೆ? ಯಶ್ ಯಾವ ರೀತಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ? ನಯನತಾರಾ, ಕಿಯಾರಾ ಅಡ್ವಾಣಿ ಸೇರಿದಂತೆ ಉಳಿದ ಕಲಾವಿದರ ಪಾತ್ರಗಳು ಹೇಗಿವೆ? ಸಿನಿಮಾದ ಕಥೆ ಯಾವ ರೀತಿಯಲ್ಲಿರಬಹುದು? ಮತ್ತು ಮುಖ್ಯವಾಗಿ ಈ ಟ್ರೇಲರ್ ಸಿನಿಮಾ ಮೇಲೆ ನಿರೀಕ್ಷೆ ಹೆಚ್ಚಿಸಿದೆಯಾ ಅಥವಾ ಕಡಿಮೆ ಮಾಡಿದೆಯಾ? ಇವೆಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೆಯದಾಗಿ ಸಿನಿಮಾ ಪ್ರೆಸೆಂಟೇಷನ್ ಬಗ್ಗೆ ಮಾತನಾಡುವುದಾದರೆ, ಟಾಕ್ಸಿಕ್ ಒಂದು ಸಾಮಾನ್ಯ ಕಮರ್ಷಿಯಲ್ ಸಿನಿಮಾ ಆಗಿರುವುದಿಲ್ಲ ಎನ್ನುವುದು ಟ್ರೇಲರ್ನಿಂದ ಸ್ಪಷ್ಟವಾಗುತ್ತದೆ. ಡರ್ಕ್ ವಾತಾವರಣ, ಗ್ಯಾಂಗ್ಸ್ಟರ್ ಹಿನ್ನೆಲೆ, ಕುಟುಂಬದ ಸಂಘರ್ಷ, ನಂಬಿಕೆ, ದ್ರೋಹ ಮತ್ತು ಅಧಿಕಾರದ ಆಟದ ಸುಳಿವುಗಳು ಸಿನಿಮಾದಲ್ಲಿ ಕಾಣಿಸುತ್ತವೆ. ಚಿತ್ರವನ್ನು ಗೀತು ಮೋಹನ್ದಾಸ್ ನಿರ್ದೇಶಿಸಿದ್ದು, ಯಶ್ ಅವರೊಂದಿಗೆ ಅವರ ಕಾಂಬಿನೇಷನ್ ಸಿನಿಮಾ ಮೇಲಿನ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸಿದೆ. ಇನ್ನು ಯಶ್ ಅವರ ಪಾತ್ರಕ್ಕೆ ಬಂದರೆ, ಟ್ರೇಲರ್ನ ಬಹುದೊಡ್ಡ ಹೈಲೈಟ್ ಖಂಡಿತವಾಗಿಯೂ ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್. ಸಿನಿಮಾದಲ್ಲಿ ಯಶ್ ಅವರು ಹಲವು ಶೇಡ್ಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಒಂದು ಕಡೆ ಸ್ಟೈಲಿಶ್ ಮತ್ತು ಆತ್ಮವಿಶ್ವಾಸದಿಂದ ಕೂಡಿರುವ ವ್ಯಕ್ತಿತ್ವ ಕಂಡುಬಂದರೆ, ಮತ್ತೊಂದು ಕಡೆ ಗಂಭೀರ ಮತ್ತು ಅಪಾಯಕಾರಿ ಜಗತ್ತಿನೊಳಗೆ ಸಿಲುಕಿರುವ ಪಾತ್ರದ ಛಾಯೆಯೂ ಕಾಣಿಸುತ್ತದೆ. ಯಶ್ ಅವರ ಲುಕ್, ಬಾಡಿ ಲ್ಯಾಂಗ್ವೇಜ್ ಮತ್ತು ಡೈಲಾಗ್ ಡೆಲಿವರಿ ಅಭಿಮಾನಿಗಳ ಗಮನ ಸೆಳೆಯುವಂತಿವೆ. ಆದರೆ ಟಾಕ್ಸಿಕ್ನಲ್ಲಿ ಯಶ್ ಕೇವಲ ಮಾಸ್ ಹೀರೋ ಆಗಿ ಕಾಣಿಸಿಕೊಳ್ಳುತ್ತಾರಾ ಅಥವಾ ಅವರ ಪಾತ್ರಕ್ಕೆ ಇನ್ನೂ ಆಳವಾದ ಭಾವನಾತ್ಮಕ ಹಿನ್ನೆಲೆ ಇದೆಯಾ ಎನ್ನುವುದು ಸಿನಿಮಾ ನೋಡಿದಾಗ ಮಾತ್ರ ಸಂಪೂರ್ಣವಾಗಿ ಗೊತ್ತಾಗಲಿದೆ. ಸಿನಿಮಾದಲ್ಲಿ ತಂದೆ ಮಗನ ಸಂಬಂಧದ ಸುಳಿವು ಕೂಡ ಕಾಣಿಸುತ್ತಿದ್ದು, ಇದು ಸಿನಿಮಾದ ಕಥೆಯಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು ಎಂಬ ನಿರೀಕ್ಷೆ ಮೂಡಿಸಿದೆ. ಜೊತೆಗೆ ನಾಯಕನ ಜೀವನದಲ್ಲಿ ನಡೆಯುವ ದ್ರೋಹ ಮತ್ತು ಅಧಿಕಾರಕ್ಕಾಗಿ ನಡೆಯುವ ಸಂಘರ್ಷ ಕಥೆಯನ್ನು ಯಾವ ದಿಕ್ಕಿಗೆ ಕರೆದೊಯ್ಯುತ್ತದೆ ಎಂಬ ಕುತೂಹಲವೂ ಇದೆ. ಇನ್ನು ನಯನತಾರಾ ಅವರ ಪಾತ್ರದ ಬಗ್ಗೆ ಮಾತನಾಡೋಣ. ಟಾಕ್ಸಿಕ್ನಲ್ಲಿ ನಯನತಾರಾ ಅವರು ಯಶ್ ಅವರ ಸಹೋದರಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಎಂಬ ಮಾಹಿತಿ ಈಗಾಗಲೇ ಹೊರಬಂದಿದೆ. ಟ್ರೇಲರ್ನಲ್ಲಿ ಅವರ ಪಾತ್ರಕ್ಕೆ ಭಾವನಾತ್ಮಕ ಹಾಗೂ ಕಥೆಗೆ ಸಂಬಂಧಿಸಿದ ಮಹತ್ವವಿರುವಂತೆ ಕಾಣುತ್ತದೆ. ಇದು ಕೇವಲ ಹೀರೋನ ಸುತ್ತ ಸುತ್ತುವ ಸಿನಿಮಾ ಆಗದೆ, ಕುಟುಂಬದ ಸಂಬಂಧಗಳಿಗೂ ಪ್ರಾಮುಖ್ಯತೆ ನೀಡುವ ಸಿನಿಮಾ ಆಗಿದ್ದರೆ ನಯನತಾರಾ ಅವರ ಪಾತ್ರ ಕಥೆಗೆ ಮತ್ತಷ್ಟು ಬಲ ನೀಡಬಹುದು. ಇನ್ನು ಕಿಯಾರಾ ಅಡ್ವಾಣಿ ಅವರ ಪಾತ್ರ ಕೂಡ ಸಾಕಷ್ಟು ಗಮನ ಸೆಳೆಯುತ್ತಿದೆ. ಅವರು ನಾಡಿಯಾ ಎಂಬ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಟ್ರೇಲರ್ನಲ್ಲಿ ಅವರ ಪಾತ್ರದ ಸುತ್ತಲೂ ಸಾಕಷ್ಟು ರಹಸ್ಯ ಉಳಿಸಲಾಗಿದೆ. ಯಶ್ ಅವರ ಪಾತ್ರದೊಂದಿಗೆ ನಾಡಿಯಾ ಅವರ ಸಂಬಂಧ ಏನು? ಅವರು ಕಥೆಯಲ್ಲಿ ಯಾವ ತಿರುವು ತರುತ್ತಾರೆ ಎಂಬುದನ್ನು ಸಿನಿಮಾ ನೋಡಿದಾಗ ಮಾತ್ರ ತಿಳಿಯಲಿದೆ. ಇನ್ನು ಹುಮಾ ಖುರೇಷಿ, ತಾರಾ ಸುತಾರಿಯಾ ಮತ್ತು ರುಕ್ಮಿಣಿ ವಸಂತ್ ಸೇರಿದಂತೆ ಉಳಿದ ಕಲಾವಿದರ ಪಾತ್ರಗಳು ಸಿನಿಮಾದ ಕಥೆಯಲ್ಲಿ ಪ್ರಮುಖವಾಗಿರುವಂತೆ ಕಾಣುತ್ತಿವೆ. ಟಾಕ್ಸಿಕ್ನ ಮತ್ತೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಎಂದರೆ ವಿಶ್ವ ನಿರ್ಮಾಣ ಮತ್ತು ಮೇಕಿಂಗ್. ಟ್ರೇಲರ್ನಲ್ಲಿರುವ ಸೆಟ್ಗಳು, ಕ್ಯಾಮೆರಾ ವರ್ಕ್, ಲೈಟಿಂಗ್ ಮತ್ತು ಬ್ಯಾಕ್ಗ್ರೌಂಡ್ ವಾತಾವರಣ ಸಿನಿಮಾಗೆ ಒಂದು ವಿಭಿನ್ನ ಲುಕ್ ನೀಡುತ್ತವೆ. ಇದು ಸಾಮಾನ್ಯವಾಗಿ ನಾವು ನೋಡುತ್ತಿರುವ ಗ್ಯಾಂಗ್ಸ್ಟರ್ ಸಿನಿಮಾಗಳ ರೀತಿಯಲ್ಲೇ ಕಾಣಿಸಿದರೂ, ಅದಕ್ಕೆ ಒಂದು ಫ್ಯಾಂಟಸಿ ಮತ್ತು ಡಾರ್ಕ್ ಫೇರ್ಟೇಲ್ ಟಚ್ ನೀಡಿರುವುದು ವಿಭಿನ್ನತೆಯನ್ನು ತರುತ್ತದೆ. ಇನ್ನು ಆಕ್ಷನ್ ಬಗ್ಗೆ ಹೇಳುವುದಾದರೆ, ಟ್ರೇಲರ್ನಲ್ಲಿ ಆಕ್ಷನ್ ಸೀಕ್ವೆನ್ಸ್ಗಳಿಗೆ ಸಾಕಷ್ಟು ಪ್ರಾಮುಖ್ಯತೆ ನೀಡಿರುವುದು ಸ್ಪಷ್ಟವಾಗಿದೆ. ಯಶ್ ಅವರ ಎನರ್ಜಿ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಆಕ್ಷನ್ ದೃಶ್ಯಗಳನ್ನು ಇನ್ನಷ್ಟು ದೊಡ್ಡದಾಗಿ ಕಾಣುವಂತೆ ಮಾಡುತ್ತದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಚಾರ ಇದೆ. ಟಾಕ್ಸಿಕ್ ಟ್ರೇಲರ್ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇಷ್ಟವಾಗಿಲ್ಲ. ಕೆಲವರು ಇದರ ಡಾರ್ಕ್ ಟೋನ್, ಮೇಕಿಂಗ್ ಮತ್ತು ಯಶ್ ಅವರ ಹೊಸ ಅವತಾರವನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದರೆ, ಮತ್ತಷ್ಟು ಜನರು ಸಿನಿಮಾದ ಕೆಲವು ದೃಶ್ಯಗಳು ಮತ್ತು ಮಹಿಳಾ ಪಾತ್ರಗಳ ಪ್ರೆಸೆಂಟೇಷನ್ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಈ ಬಗ್ಗೆ ಯಶ್ ಕೂಡ ಪ್ರತಿಕ್ರಿಯಿಸಿದ್ದು, ಸಿನಿಮಾ ಸಂಪೂರ್ಣ ಚಿತ್ರವನ್ನು ತೋರಿಸುವುದಿಲ್ಲ ಮತ್ತು ಸಿನಿಮಾದಲ್ಲಿ ಮಹಿಳಾ ಪಾತ್ರಗಳಿಗೆ ಬಲವಾದ ಧ್ವನಿ ಇದೆ ಎಂದು ಹೇಳಿದ್ದಾರೆ. ಹೀಗಾಗಿ ಟ್ರೇಲರ್ನ ಕೆಲವು ದೃಶ್ಯಗಳನ್ನು ಮಾತ್ರ ನೋಡಿ ಸಿನಿಮಾದ ಸಂಪೂರ್ಣ ಕಥೆಯ ಬಗ್ಗೆ ಅಂತಿಮ ನಿರ್ಧಾರಕ್ಕೆ ಬರುವುದು ಸರಿಯಾಗುವುದಿಲ್ಲ. ಇನ್ನು ಟಾಕ್ಸಿಕ್ ಸಿನಿಮಾ ಪ್ಲಸ್ ಪಾಯಿಂಟ್ಸ್ ನೋಡಿದರೆ, ಮೊದಲನೆಯದು ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್. ಎರಡನೆಯದು ಗೀತು ಮೋಹನ್ದಾಸ್ ಅವರ ವಿಭಿನ್ನ ನಿರ್ದೇಶನದ ಶೈಲಿ. ಮೂರನೆಯದು ದೊಡ್ಡ ಮಟ್ಟದ ಮೇಕಿಂಗ್. ನಾಲ್ಕನೆಯದು ನಯನತಾರಾ, ಕಿಯಾರಾ ಅಡ್ವಾಣಿ, ಹುಮಾ ಖುರೇಷಿ ಸೇರಿದಂತೆ ದೊಡ್ಡ ತಾರಾಬಳಗ. ಐದನೆಯದು ಸಿನಿಮಾದ ಡಾರ್ಕ್ ಮತ್ತು ವಿಭಿನ್ನ ವಾತಾವರಣ. ಆದರೆ ಮೈನಸ್ ಅಥವಾ ಪ್ರಶ್ನೆ ಏನೆಂದರೆ, ಟ್ರೇಲರ್ನಲ್ಲಿ ಕಥೆಯ ಕೆಲವು ಭಾಗಗಳು ತುಂಬಾ ಗೊಂದಲಮಯವಾಗಿ ಕಾಣಿಸುತ್ತವೆ. ಇದು ಉದ್ದೇಶಪೂರ್ವಕವಾಗಿ ರಹಸ್ಯವನ್ನು ಉಳಿಸಿರುವ ಪ್ರಯತ್ನವಾಗಿರಬಹುದು. ಸಿನಿಮಾ ನೋಡಿದಾಗ ಈ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಕ್ಕರೆ ಅದು ದೊಡ್ಡ ಪ್ಲಸ್ ಆಗಲಿದೆ. ಒಟ್ಟಿನಲ್ಲಿ ಟಾಕ್ಸಿಕ್ ಸಾಮಾನ್ಯ ಸಿನಿಮಾ ಅಲ್ಲ, ವಿಭಿನ್ನ ಅನುಭವ ನೀಡುವಂತಹ ಸಿನಿಮಾ ಆಗುವ ಸಾಧ್ಯತೆ ಇದೆ. ಯಶ್ ಅವರನ್ನು ಮತ್ತೆ ದೊಡ್ಡ ಪರದೆಯಲ್ಲಿ ನೋಡಲು ಅಭಿಮಾನಿಗಳು ಕಾಯುತ್ತಿರುವ ಸಂದರ್ಭದಲ್ಲಿ ಈ ಟ್ರೇಲರ್ ನಿರೀಕ್ಷೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಸಿನಿಮಾದ ನಿಜವಾದ ಯಶಸ್ಸು ಮಾತ್ರ ಕಥೆ,
ಪಾತ್ರಗಳ ಆಳ, ಭಾವನಾತ್ಮಕ ಅಂಶ ಮತ್ತು ನಿರ್ದೇಶನ ಎಷ್ಟು ಪರಿಣಾಮಕಾರಿಯಾಗಿ ಮೂಡಿಬಂದಿದೆ ಎಂಬುದರ ಮೇಲೆ ನಿರ್ಧಾರವಾಗಲಿದೆ. ಸಿನಿಮಾ ಆಗಸ್ಟ್ 26, 2026 ರಂದು ವಿಶ್ವದಾದ್ಯಂತ ಬಿಡುಗಡೆಯಾಗಿದೆ. ಹಾಗಾದರೆ ಸ್ನೇಹಿತರೆ, ಟಾಕ್ಸಿಕ್ ಸಿನಿಮಾ ನಿಮಗೆ ಹೇಗನಿಸಿತು? ಯಶ್ ಅವರ ಈ ಹೊಸ ಅವತಾರ ನಿಮಗೆ ಇಷ್ಟವಾಯಿತಾ? ನಯನತಾರಾ ಮತ್ತು ಕಿಯಾರಾ ಅವರ ಪಾತ್ರಗಳು ಸಿನಿಮಾದಲ್ಲಿ ಯಾವ ರೀತಿಯ ತಿರುವು ತರಬಹುದು ಎಂದು ನಿಮಗೆ ಅನಿಸುತ್ತಿದೆ? ಮತ್ತು ಮುಖ್ಯವಾಗಿ, ಟಾಕ್ಸಿಕ್ ಸಿನಿಮಾ ಕೆಜಿಎಫ್ ನಂತರ ಯಶ್ ಅವರ ಮತ್ತೊಂದು ದೊಡ್ಡ ಇಂಡಸ್ಟ್ರಿ ಹಿಟ್ ಆಗುತ್ತದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕನ್ನಡ ಸಿನಿಮಾ ರಿವ್ಯೂ, ಸಿನಿಮಾ ಮಾಹಿತಿ ಹಾಗೂ ಯೂಟ್ಯೂಬ್ ಕಂಟೆಂಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ.